ನಂಜನಗೂಡು ಪಟ್ಟಣದ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಒಂದಾದ ಪ್ರಜ್ಞಾವಂತ ನಾಗರಿಕ ಪಡೆ ವತಿಯಿಂದ 2025ರ ನೂತನ ವರ್ಷದ ಪಂಚಾಂಗ ಸಮೇತ ದಿನದರ್ಶಿಕೆ ಬಿಡುಗಡೆ ಮಾಡಲಾಯಿತು. ನಂಜನಗೂಡು ಡಿವೈಎಸ್ಪಿ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರಳ ಕಾರ್ಯಕ್ರಮ. ಡಿವೈಎಸ್ಪಿ ರಘು ಹಾಗೂ ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ಸೇರಿದಂತೆ ಸಂಘದ ಮುಖಂಡರುಗಳು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಕ್ಯಾಲೆಂಡರ್ ಬಿಡುಗಡೆ ಮಾಡಿ ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ಮತ್ತು ಡಿವೈಎಸ್ಪಿ ರಘು ಮಾತನಾಡಿ, ಪ್ರಜ್ಞಾವಂತ ನಾಗರಿಕ ಪಡೆಯ ಸಂಘಟನೆಯಲ್ಲಿ ವಕೀಲರು, ಉದ್ಯಮಿಗಳು, ಕಾರ್ಮಿಕರು, ಪ್ರಗತಿಪರ ಚಿಂತಕರು ಕಾರ್ಯನಿರ್ವಹಿಸುತ್ತಾ ಉತ್ತಮ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬಂದಿದ್ದು, ಅದರಂತೆ ಪ್ರತಿ ವರ್ಷ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡುತ್ತಾ ಬಂದಿದ್ದಾರೆ. ಸಂಘದಲ್ಲಿ ಇನ್ನೂ ಉತ್ತಮ ಕೆಲಸ ಮಾಡುವುದರ ಮುಖಾಂತರ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಪ್ರಜ್ಞಾವಂತ ನಾಗರಿಕ ಪಡೆ ಇವರ ಸಂಸ್ಥೆ ವತಿಯಿಂದ ಇಲ್ಲಿ 2025ನೇ ಸಾಲಿನ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನನ್ನನ್ನು ಕೇಳಿಕೊಂಡ್ರು. ಸಂಸ್ಥೆಯವರು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳಿದ್ದಾರೆ ಮತ್ತು ಅದಕ್ಕೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಅವರ ಗೌರವಾನ್ವಿತವಾಗಿ ಎಲ್ಲರೂ ಕೆಲವು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ 2025ನೇ ಸಾಲಿನಲ್ಲಿ ಅವರಿಗೆ ಶುಭವಾಗಲಿ, ಇದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಕ್ಯಾಲೆಂಡರ್ಗಳು ಬಿಡುಗಡೆ ಮಾಡಲಿಕ್ಕೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ ಕೂಡ ಇಲ್ಲಿ ಬಂದಿದ್ದರು ನಮ್ಮ ಕಚೇರಿಗೆ. ಇದೇ ಸಂದರ್ಭದಲ್ಲಿ ಬಂದಿದ್ದು ಅವರು ಕೂಡ ಅವರ ಉಪಸ್ಥಿತಿಯಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡೋದು ಕೂಡ ನಮಗೂ ಸಂತೋಷ ಆಗಿದೆ. ಮುಂದೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೀನಿ. ಇಂದು ಪ್ರಜಾವಂತ ನಾಗರಿಕ ಪಡೆ ರಿಜಿಸ್ಟರ್ಡ್ ಅವರ ವತಿಯಿಂದ 2025 ಸಾಲಿನ ಕ್ಯಾಲೆಂಡರ್ ಬಿಡುಗಡೆ USP ಸರ್ ಅವರ ಆವರಣದಲ್ಲಿ ಇವತ್ತು ಆಗಿದೆ. ಸೊ ಈಗಾಗಲೇ ವಾಸ್ತವಿಕವಾಗಿ ಅವರು ಅಂದರೆ ಈ ಪಡೆ ಏನು ಮಾಡ್ತಾಯಿದೆ ಅಂದರೆ ಎಜುಕೇಷನ್ ಆಗಲಿ ಅಥವಾ ಆರೋಗ್ಯ ಆಗಲಿ, ಸ್ವಚ್ಛತೆ ಕಡೆ ಹಲವಾರು ಕಡೆ ಕೆಲಸಗಳು ಮಾಡಿ ಅವರ ಇರೋ ಎಲ್ಲರೂ ಸ್ಯಾಲರಿಡ್ ಯಾರು ರಿಟೈರ್ಡ್ ಆದವರು ಒಂದು ಒಳ್ಳೆಯ ಕೆಲಸಕ್ಕೆ ಸೋಷಿಯಲ್ ರಿಫಾರ್ಮ್ ಕಡೆ ಮಾಡ್ತಾಯಿದ್ದಾರೆ. ಸೊ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಒಂದು ಖುಷಿ ಸಂಗತಿಯಲ್ಲಿ ನಾವು ಒಂದೆರಡು ಮಾತಾಡ್ತೀವಿ. ಥ್ಯಾಂಕ್ ಯು. ಅವರಿಗೆ ಹುಡುಕಿಕೊಟ್ಟು ಕೂಡ ನಾವು ಒಂದು ಪ್ರಶಸ್ತಿಯನ್ನು ಹಾಕ್ತೀವಿ. ಈಗಲೂ ಕೂಡ ಮಾತಾಡಿದ್ದೆ. ಹಾಗೆ ಅದರ ದೃಷ್ಟಿಯಲ್ಲಿ ಕೂಡ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾನ್ಯ ಅಧಿಕರನ್ನ ಕೇಳ್ಕೊಂಡ್ವಿ. ಅದಕ್ಕೆ ಮುಖ್ಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ತಾವು ಬಂದಿದ್ದು ಕೂಡ ಭಾಳ ಸಂತೋಷ ಆಯಿತು.